ದೇವರ ಸ್ಮರಣೆಯಿಂದ ಹಲವು ರೋಗಗಳು ಬರುವುದಿಲ್ಲ. ವಿಶ್ವದೆಲ್ಲೆಡೆ ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯ ಆಚಾರ ವಿಚಾರಗಳಿಗೆ ಮನ್ನಣೆ ಇದೆ. ಆದರೆ ನಮ್ಮಲ್ಲಿರುವ ಅದೆಷ್ಟೋ ವಿಚಾರಗಳ ಮಹತ್ವವನ್ನು ನಾವು ತಿಳಿಯದೆ ಯೋಚಿಸದೆ ಮೂಲೆಗುಂಪು ಮಾಡುತ್ತಿದ್ದೇವೆ. ಇದು ನಿಜವಾಗಿಯೂ ತಪ್ಪು. ಸನಾತನ ಧರ್ಮದ ಪ್ರತಿಯೊಂದು ಆಚರಣೆಯ ಹಿಂದೆಯೂ ಒಂದೊಂದು ವೈಜ್ಞಾನಿಕ ಸತ್ಯವಿದೆ. ಆದರೆ ಇದನ್ನು ತಿಳಿಯದ ಕೆಲವರು ನಮ್ಮ ಆಚರಣೆಗಳನ್ನು ನೋಡಿ ಹಾಸ್ಯ ಮಾಡುತ್ತಾರೆ. ಪ್ರಪಂಚದ ಅದೆಷ್ಟೋ ವಿಜ್ಞಾನಿಗಳು ಕೂಡ ಈ ಸತ್ಯ ಒಪ್ಪಿಕೊಂಡಿದ್ದಾರೆ. ಹಾಗಿದ್ದರೆ ಅದು ಯಾವ ಮಂತ್ರ ಅದರಿಂದ ಹೃದಯದ ಸಮಸ್ಯೆಗಳು ತಡೆಯಬಹುದು? ನೋಡೋಣ ಬನ್ನಿ. ವಿಠ್ಠಲನ ನಾಮಸ್ಮರಣೆಯಿಂದ ಹೃದಯಾಘಾತವಾಗಲ್ಲ. ಹೌದು, ಇಂತಹದೊಂದು ಸಂಗತಿಯನ್ನು ಪುಣೆ ಮೂಲದ ತಜ್ಞರ ತಂಡವೊಂದು ಹಲವಾರು ಜನರನ್ನು ಪರೀಕ್ಷೆಗೆ ಒಳಪಡಿಸಿ ಹೇಳಿದೆ. ವಿಠ್ಠಲ ವಿಠ್ಠಲ ಎಂದು ನಾಮಸ್ಮರಣೆ ಮಾಡುವುದರಿಂದ ರಕ್ತದೊತ್ತಡ ನಿಯಂತ್ರಣಕ್ಕೆ ಬರುತ್ತದೆ, ಬಂದು ಹೃದಯ ಸಮಸ್ಯೆಗಳೇ ಬರಲ್ಲ ಎಂದು ವಿಜ್ಞಾನ ಸಂಸ್ಥೆ ಹೇಳಿದೆ. ಏಷಿಯನ್ ಜರ್ನಲ್ ಆಫ್ ಕಾಂಪ್ಲಿಮೆಂಟರಿ ಆ್ಯಂಡ್ ಆಲ್ಟರ್ನೇಟಿವ್ ಮೀಡಿಯಾ ಎಂಬ ಅಂತಾರಾಷ್ಟ್ರೀಯ ನಿಯತಕಾಲಿಕೆ ಸಂಸ್ಥೆಯು ಇದರ ಬಗ್ಗೆ ಪ್ರಬಂಧವನ್ನು ಪ್ರಕಟಿಸಿದೆ. ವಿಠ್ಠಲ ಎನ್ನುವ ಶಬ್ದದಲ್ಲಿ ಅಪಾರ ಪ್ರಮಾಣದ ಶಕ್ತಿ ಅಡಗಿದೆ. ಠ ಶಬ್ದದ ಉಚ್ಚಾರ ನೇರವಾಗಿ ಹೃದಯದ ಮೇಲೆಯೇ ಪರಿಣಾಮ ಬೀಳಲಿದೆ. ನಿಮಗೆ ಆಶ್ಚರ್ಯ ಅನ್ನಿಸಬಹುದು. ಹಿಂದೆ ನಮ್ಮ ಪೂರ್ವಜರು ನಿತ್ಯ ನಿರಂತರ ಭಜನೆ ಜಪ ತಪ ಮಾಡುತ್ತಿದ್ದರು ಮತ್ತು ಈ ಜಪನಾಮಗಳೇ ಅವರ ಆರೋಗ್ಯ ನಿಯಂತ್ರಣದಲ್ಲಿ ಇಡುತ್ತಿತ್ತು. ನಿತ್ಯ ಸಂಧ್ಯಾಕಾಲದಲ್ಲಿ ಭಜನೆ ಮಾಡುವುದರಿಂದ ಪ್ರಯೋಜನ. ಸಾಮಾನ್ಯವಾಗಿ ಜನರ ಮನಸ್ಸಿನಲ್ಲಿ ಏನಾದರೊಂದು ವಿಚಾರ ನಡೆಯುತ್ತಲೇ ಇರುತ್ತದೆ. ಒಬ್ಬೊಬ್ಬರ ಮನಸ್ಸಿನಲ್ಲಿ ಒಂದೊಂದು ತರಹ ಭಯ, ಚಿಂತೆ, ಅಸೂಯೆ, ಕ್ರೋಧ, ಮದ, ಮಾತ್ಸರ್ಯ ಹೀಗೆ ವಿಧ ವಿಧವಾದ ಯೋಚನೆಗಳು. ಆದರೆ ಅವರೆಲ್ಲರೂ ಒಟ್ಟಿಗೆ ಭಜನೆಯಲ್ಲಿ ಕುಳಿತಾಗ, ಪೂರ್ತಿ ಭಜನೆಯಲ್ಲಿ ಸೇರಿ ಹೋದಾಗ ಅವರೆಲ್ಲರ ವಿಧ ವಿಧವಾದ ಯೋಚನೆಗಳು ಕರಗಿ ಹೋಗುತ್ತದೆ. ಸೂರ್ಯನೆದುರು ಮಂಜು ಕರಗುವಂತೆ ಮತ್ತು ಪೂರ್ಣವಾಗಿ ಭಜನೆಯಲ್ಲಿ ನೀವು ಸೇರಿ ಹೋಗುತ್ತಿದ್ದ ಹಾಗೆ ನಿಮ್ಮಲ್ಲಿ ಒಂದು ವಿಧವಾದ ತರಂಗಗಳು ಹೊರಹೊಮ್ಮಲು ಶುರುವಾಗುತ್ತದೆ. ಅವುಗಳೇ ಶಕ್ತಿಯ ತರಂಗಗಳು. ಅವು ನಮ್ಮ ಕಣ್ಣಿಗೆ ಗೋಚರಿಸದಿದ್ದರೂ ಅದರ ಅನುಭವ ನಮಗಾಗುತ್ತದೆ. ಇವುಗಳು ನಿಮಗೆ ಮಾತ್ರ ಆನಂದ ಉಂಟು ಮಾಡುವುದಲ್ಲದೆ ನಿಮ್ಮ ಸುತ್ತ ಕುಳಿತವರಿಗೂ ಹರಡುತ್ತದೆ. ಅವರಿಗೂ ಆನಂದದ ಅರಿವಾಗುತ್ತದೆ. ಪ್ರತಿಯೊಬ್ಬರಿಂದಲೂ ಈ ರೀತಿಯ ಶಕ್ತಿ ಅಲೆಗಳು ಹೊರಹೊಮ್ಮಿ ಆ ಭಜನೆಯ ಸ್ಥಳವೇ ಒಂದು ಶಕ್ತಿಯ ಕೇಂದ್ರ ಬಿಂದುವಾಗುತ್ತದೆ. ತಾಳವನ್ನು ತಟ್ಟಿದವ ದುರಿತವನ್ನು ಅಟ್ಟಿದವ ಎಂದು ಭಜನೆ ಎಂಬ ಮೂರಕ್ಷರಕ್ಕೆ ಬಹಳ ಮಹತ್ವವಿದ್ದು ನಮ್ಮಿಂದ ಮನಃಪೂರ್ವಕವಾಗಿ ದೇವರಿಗೆ ನೀಡುವಂತಹ ಒಂದು ಸಂಪತ್ತು ಇದ್ದರೆ ಅದು ಭಜನೆ. ಭಜನೆಯನ್ನು ಭಕ್ತಿಪೂರ್ವಕವಾಗಿ ಅರ್ಪಿಸಿದರೆ ಭಗವಂತನಿಗೆ ಅದಕ್ಕಿಂತ ದೊಡ್ಡ ಹರಕೆ ಇಲ್ಲ. ಕನಕದಾಸರು, ಪುರಂದರದಾಸರು ಭಜನೆಯಿಂದ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡವರು. ಭಜನೆಯಿಂದ ಮನೆಯ ಎಲ್ಲ ಸದಸ್ಯರಲ್ಲೂ ಆಧ್ಯಾತ್ಮಿಕ ಭಾವನೆ ಬೆಳೆಯುತ್ತದೆ. ಭಜನೆಯಿಂದ ಮನೆಯ ವಿಭಜನೆ ಇಲ್ಲ. ಭಜನೆ ಹೇಳುತ್ತಾ ಚಪ್ಪಾಳೆ ತಟ್ಟುವುದರಿಂದ ಆರೋಗ್ಯ ಭಾಗ್ಯ. ಅನೇಕ ಕಾಯಿಲೆಗಳನ್ನು ಶಮನ ಮಾಡಬಲ್ಲ ಪರಿಣಾಮಕಾರಿ ವ್ಯಾಯಾಮ ಎನಿಸಿದೆ. ಹೃದಯ ರೋಗ ಮತ್ತು ಅಸ್ತಮಾ, ಶ್ವಾಸಕೋಶದ ಸಂಬಂಧಿಸಿದ ಸಮಸ್ಯೆಗಳಿಂದ ಪರಿಹಾರ ನೀಡುತ್ತದೆ. ಚಪ್ಪಾಳೆಯನ್ನು ತಟ್ಟುವಾಗ ನಾವು ಲಯಬದ್ಧವಾಗಿ ತಾಳ ಹಾಕುತ್ತೇವೆ. ಈ ಶಬ್ದವೂ ಕೂಡ ನಮಗೆ ಬಹಳ ಉಪಯೋಗವಾಗಿದೆ. ಈ ಲಯಬದ್ಧವಾಗಿ ಪುನರಾವರ್ತಿಯಾಗುವ ಶಬ್ದವು ನಮ್ಮಲ್ಲಿ ಒಂದು ವಿಧವಾದ ಶಿಸ್ತನ್ನು ಉಂಟುಮಾಡುತ್ತದೆ. ಇದರಿಂದ ನಮ್ಮ ಏಕಾಗ್ರತೆಯು ಹೆಚ್ಚುತ್ತದೆ. ಹೀಗಾಗಿಯೇ ನಾವು ಭಜನೆ ಮಾಡುವಾಗ ತಾಳಕ್ಕೆ ತಕ್ಕಂತೆ ಚಪ್ಪಾಳೆ ತಟ್ಟುತ್ತೇವೆ. ಇದರಿಂದ ಕ್ರಮೇಣ ನಮ್ಮ ಮನಸ್ಸು ಶಿಸ್ತಿನಿಂದ ಭಜನೆಯಲ್ಲಿ ಏಕಾಗ್ರಗೊಂಡು ತಲ್ಲೀನವಾಗುತ್ತದೆ. ಇದರ ಮಹತ್ವ ಅರಿತೋ ಏನೋ ನಮ್ಮ ಪೂರ್ವಿಕರು ಭಜನೆಯ ಜೊತೆಗೆ ಚಪ್ಪಾಳೆಯನ್ನು ಸೇರಿಸಿ ನಮ್ಮನ್ನು ಸುಲಭವಾಗಿ ಬಾಹ್ಯ ಜಗತ್ತನ್ನು ಮರೆತು ದೇವರ ನಾಮ ಹಾಡುವಂತೆ ಮಾಡಿದ್ದು. ಜೀರ್ಣಾಂಗ ತೊಂದರೆಗಳನ್ನು ಎದುರಿಸುತ್ತಿರುವ ಜನರಿಗೆ ಪರಿಣಾಮಕಾರಿ ಪರಿಹಾರ. ಚಪ್ಪಾಳೆ ದೇಹದಲ್ಲಿ ಬಿಳಿ ರಕ್ತ ಕಣಗಳನ್ನು ಬಲಪಡಿಸುವ ಮೂಲಕ ಸೋಂಕುಗಳು ಮತ್ತು ರೋಗಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಪ್ರತಿದಿನ ಚಪ್ಪಾಳೆ ತಟ್ಟುವುದು ಅಧಿಕ ರಕ್ತದೊತ್ತಡ, ಮಧುಮೇಹ, ಖಿನ್ನತೆ, ಸಂಧಿವಾತ, ತಲೆನೋವು, ನಿದ್ರಾಹೀನತೆ ಮತ್ತು ಕೂದಲು ನಷ್ಟದಂತಹ ಸಮಸ್ಯೆಗಳನ್ನು
ಎದುರಿಸುತ್ತಿರುವ ಜನರಿಗೆ ಲಾಭಕರವಾಗುತ್ತದೆ. ಚಪ್ಪಾಳೆ ತಟ್ಟುವುದರಿಂದ ನಮ್ಮ ಕೈಗಳಲ್ಲಿ ಇರುವ ನರಗಳು ಹಾಗೂ ನಮ್ಮ ಮೆದುಳಿನ ಸಂವೇದನಾಗ್ರಾಹಕಗಳು ಸಕ್ರಿಯಗೊಳ್ಳುತ್ತವೆ. ಇದರಿಂದ ನಮ್ಮ ಮೆದುಳು ಚುರುಕಾಗುತ್ತದೆ. ಇದರಿಂದಾಗಿ ನಮ್ಮ ದೇಹದ ಅನೇಕ ಭಾಗಗಳು ಕ್ರಿಯಾಶೀಲವಾಗುತ್ತವೆ. ಹೀಗಾಗಿ ನಿಂತಲ್ಲಿಯೇ ನಾವು ನಮ್ಮ ದೈಹಿಕ ವ್ಯಾಯಾಮಕ್ಕೆ ಒಂದು ವ್ಯತ್ಯಾಸದ ಸ್ಪರ್ಶ ಕೊಡುತ್ತೇವೆ. ನಾವು ಚಪ್ಪಾಳೆ ತಟ್ಟುವಾಗ ಬಿರುಸಿನಿಂದ ಎರಡು ಕೈಗಳನ್ನು ತಟ್ಟುವಾಗ ನಮ್ಮ ಅಂಗೈ ಹಾಗೂ ಬೆರಳುಗಳ ಪ್ರೆಷರ್ ಪಾಯಿಂಟ್ಸ್ ಸಕ್ರಿಯಗೊಳ್ಳುತ್ತದೆ. ಇದರಲ್ಲಿ ವಿಸ್ಮಯಕಾರಿ ಅಂಶವೆಂದರೆ ನಮ್ಮ ದೇಹದ ಎಲ್ಲ ಮುಖ್ಯ ಭಾಗಗಳಾದ ಮೆದುಳು, ಹಣೆ, ಕಣ್ಣು, ಮೂಗು, ಗಂಟಲು, ಶ್ವಾಸಕೋಶ, ಹೊಟ್ಟೆ, ಹೃದಯ, ಯಕೃತ್, ಗರ್ಭಕೋಶ, ಕರುಳು, ಕಾಲು ಇತ್ಯಾದಿ ಎಲ್ಲ ಅಂಗಗಳಿಗೆ ಸೇರುವ ಪ್ರೆಷರ್ ಪಾಯಿಂಟ್ಸ್ ನಮ್ಮ ಅಂಗೈ ಹಾಗೂ ಬೆರಳಿನಲ್ಲಿ ಇದೆ. ಚಪ್ಪಾಳೆ ಮಕ್ಕಳ ಕಲಾಕೌಶಲಗಳನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ. ಅಚ್ಚುಕಟ್ಟಾದ ಕೈಬರಹ, ಕಡಿಮೆ ಕಾಗುಣಿತ ದೋಷ ಇತ್ಯಾದಿ ಇತರರನ್ನು ಹುರಿದುಂಬಿಸುವ ಸಂಕೇತವಾಗಿ ತಟ್ಟುವ ಚಪ್ಪಾಳೆಯಿಂದ ಅದ್ಭುತವಾದ ಆರೋಗ್ಯ ಲಾಭಗಳನ್ನು ಪಡೆಯಿರಿ. ಇನ್ನು ನಮಗಾಗಿಯೂ ಸಹ ಚಪ್ಪಾಳೆ ತಟ್ಟಲು ಪ್ರಾರಂಭಿಸೋಣ. ಇದರಿಂದ ಇತರರನ್ನು ಪ್ರೋತ್ಸಾಹಿಸಿದಂತೆಯೂ ಆಯಿತು, ಹಾಗೆಯೇ ನಮ್ಮ ಆರೋಗ್ಯ ವೃದ್ಧಿಯೂ ಆಯಿತು. ಹಿಂದಿನವರು ಹೇಳುತ್ತಿದ್ದರು, ಎಲ್ಲೆಲ್ಲಿ ಸತ್ಸಂಗ ಭಜನೆ ನಡೆಯುವುದೋ ಅಲ್ಲಿ ಆಂಜನೇಯ ಇರುವನೆಂದು. ಅಂದರೆ ನಿಮ್ಮ ಭಜನೆಯಿಂದ ನಿಮ್ಮಲ್ಲಿ ದೇವರ ಇರುವಿಕೆಯ ಅನುಭವವಾಗುತ್ತದೆ. ಕಲಿಯುಗದ ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು ಎಂದು ಶ್ರೀ ಪುರಂದರದಾಸರು ಆದೇಶ ಮಾಡುತ್ತಾರೆ. ಕಲಿಯುಗದಲ್ಲಿ ಹುಟ್ಟಿ ಬಂದ ಸಜ್ಜನರಿಗೆ ಆಯಸ್ಸು, ಆರೋಗ್ಯ, ಸಾಧನಾ ಸಂಪತ್ತುಗಳೇ ಮೊದಲಾದ ಉಪಕರಣಗಳು ಬಹಳ ಕಡಿಮೆ. ನಮಗೆ ಕೃತ, ತ್ರೇತ್ರ, ದ್ವಾಪರ ಯುಗಗಳಲ್ಲಿ ಸಜ್ಜನರು ಮಾಡಿದ ರೀತಿಯಲ್ಲಿ ಧ್ಯಾನ, ತಪಸ್ಸು, ಯಜ್ಞ, ದಾನ ಮುಂತಾದ ಸಾಧನಗಳನ್ನು ಪೂರ್ಣತೆಯಿಂದ ಮಾಡುವ ಅವಕಾಶವೂ ಇಲ್ಲ, ಯೋಗ್ಯತೆಯೂ ಇಲ್ಲ. ಆದರೆ ಕರುಣಾಸಮುದ್ರನಾದ ಪರಮಾತ್ಮ ಕಲಿಯುಗದ ಸಜ್ಜನರ ಉದ್ಧಾರಕ್ಕಾಗಿ ಒಂದು ಸುಲಭೋಪಾಯವನ್ನು ಗುರುದೇವತೆಗಳ ಮುಖಾಂತರ, ಶಾಸ್ತ್ರಗಳ ಮುಖಾಂತರ ಆದೇಶ ಮಾಡಿದ್ದಾನೆ. ಕಲೌ ಸಂಕೀರ್ತಂ ಕೇಶವಂ. ಕಲಿಯುಗದಲ್ಲಿ ಭಗವಂತನ ನಾಮ ಸಂಕೀರ್ತನೆಯಿಂದ ಸಾಧನೆಗೆ ಬೇಕಾದ ಸರ್ವ ಪ್ರತಿಬಂಧಕಗಳು ನಾಶವಾಗುತ್ತವೆ. ಇನ್ನು ಆ ನಾಮ ಸಂಕೀರ್ತನೆಯೇ ಮಹಾಸಾಧನೆಯಾಗುತ್ತದೆ. ನಮ್ಮ ಮನಸ್ಸಿನಲ್ಲಿ ಇರುವ ಪಾಪ ಸಂಸ್ಕಾರಗಳನ್ನು ಬುಡಸಮೇತ ಕಿತ್ತು ಹಾಕುವ ಮಹಾಸಾಧನ ಎಂದರೆ ಅದು ಶ್ರೀಹರಿ ನಾಮ ಸಂಕೀರ್ತನೆ. ಮೊದಲು ಪಾಪಗಳ ರಾಶಿಯನ್ನು ಸುಟ್ಟು ಕ್ರಮೇಣ ಪುಣ್ಯದ ಸಂಪಾದನೆ ಮಾಡಿಸಿ ಸಜ್ಜನರ ಸಾಂಗತ್ಯವನ್ನು ನೀಡುತ್ತದೆ ಸಂಕೀರ್ತನೆ. ಜ್ಞಾನ, ಭಕ್ತಿ, ವೈರಾಗ್ಯಗಳೇ ಮೊದಲಾದ ಸದ್ಗುಣಗಳ ಜೊತೆಗೂಡಿ ಮಾಡುವ ಭಗವಂತನ ಸ್ಮರಣೆಯಿಂದ ದೇವರು ಪ್ರೀತನಾಗುತ್ತಾನೆ. ಹೀಗೆ ಪ್ರೀತನಾದ ಸ್ವಾಮಿ ಸಾಧಕರ ಮೇಲೆ ತನ್ನ ಮಹಾಪ್ರಸಾದವನ್ನು ಮಾಡುತ್ತಾನೆ. ಅವನ ಮಹಾಪ್ರಸಾದದ ಫಲವೇ ಅಪರೋಕ್ಷ ಜ್ಞಾನ, ಮೋಕ್ಷಗಳು. ಭಜನೆ ಮಾಡುವ ಸಮಯದಲ್ಲಿ ಭಜನೆಯ ಪ್ರತಿಯೊಂದು ಶಬ್ದವನ್ನು ಅನುಭವಿಸಿ ಆನಂದಿಸಿ. ಆದರೆ ಭಜನೆ ಚೆನ್ನಾಗಿತ್ತು, ಅದು ಚೆನ್ನಾಗಿಲ್ಲ, ಅವರು ಸರಿಯಾಗಿ ಹಾಡಲಿಲ್ಲ ಎಂದೆಲ್ಲ ಯೋಚಿಸಲು ಹೋಗಬಾರದು. ಯಾವಾಗ ಬೇಕು ಬೇಡಗಳ ಬಗ್ಗೆ ಚಿಂತಿಸುತ್ತೀರೋ ಕೂಡಲೇ ನಿಮ್ಮ ಶಕ್ತಿ ಇಳಿದು ಹೋಗುತ್ತದೆ. ಭಜನೆ ಹೇಗಿದೆಯೋ ಹಾಗೆ ಸ್ವೀಕರಿಸಿ, ಅದರೊಂದಿಗೆ ಆನಂದಿಸಿ. ರಾಗ ತಾಳ ಹೇಗೇ ಇರಲಿ, ದೇವರ ನಾಮ ಬಾಯಿಗೆ ಬರಲಿ. ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಳೆ ವಿಡಿಯೋಗಳನ್ನು ನೋಡಿ. ನಮಸ್ಕಾರ.